ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಉದಯ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನನ್ನ ಪಾಪು 6 ಮಂತ್ ಬರ್ಡೇ ದಿನ ಫೋಟೋ ಶೂಟ್ ಮಾಡಿಸ್ತಾ ಇದ್ದೆ ಸಿಂಪಲ್ಲಾಗಿ. ಸೊ ಹಾಗೆ ವಿಡಿಯೋ ಕ್ಲಿಪ್ಸ್ ಕೂಡ ತಗೊಳ್ತಾ ಇದ್ದೆ. ಪಾಪುಗೆ ಇನ್ನೂ ಕೂತ್ಕೊಳ್ಳೋದಕ್ಕೆ ಬರೋದಿಲ್ಲ, ಹಾಗೆ ಅವನಿಗೆ ಸಪೋರ್ಟ್ ಕೊಟ್ಟು ಫೋಟೋಸ್ನ ತೆಗೆಸ್ತಾ ಇದ್ವಿ. ಸ್ಮೈಲ್ ಮಾಡಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ. ಹಾಗೆ ಜೊತೇಲಿ ನನ್ನ ಮಗಳನ್ನು ಕೂರಿಸಿ ಅವಳದು ತಮ್ಮನ ಜೊತೇಲಿ ಫೋಟೋ ತೆಗೆಸಿದ್ವಿ. ಸಿಂಪಲ್ಲಾಗಿ ಒಂದು ಕೇಕ್ನ ಕಟ್ ಮಾಡಿಸಿ 6 ಮಂತ್ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಪಾಪು ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಪೋಸ್ಟ್ ಕೂಡ ಮಾಡಿದ್ದೀನಿ. ನನಗೆ ಹೇರ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಈವ್ನಿಂಗ್ ಹೋಗಿದ್ದೆ. ಸೊ ಇದು ನೆಕ್ಸ್ಟ್ ಮಾರ್ನಿಂಗ್ ಸಂಡೇ. ಬೆಳಗ್ಗೆನೇ ಎದ್ದು ಎಲ್ಲರೂ ರೆಡಿಯಾಗಿ ಪಾಪುನ ರೆಡಿ ಮಾಡಿಸ್ಕೊಂಡು ಹಾಗೆ ನಾವು ಹೊರಟಿದ್ದು ಸಿಗಂದೂರಿಗೆ. ಬ್ರಿಡ್ಜ್ ಆದಮೇಲೆ ಇದು ಫಸ್ಟ್ ಟೈಮ್ ಪಾಪುನ ಕರ್ಕೊಂಡು ನಾವು ಸಿಗಂದೂರಿಗೆ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿದೆ ಬ್ರಿಡ್ಜ್, ತುಂಬ ಲಾಂಗ್ ಇದೆ. ಹಾಗೆ ಇದು ಸೆಕೆಂಡ್ ಲಾರ್ಜೆಸ್ಟ್ ಬ್ರಿಡ್ಜ್ ಇನ್ ಕರ್ನಾಟಕ ಅಂತ ಕೂಡ ಫೇಮಸ್ ಆಗಿದೆ. ನಮ್ಮ ಸಾಗರದಲ್ಲಿರೋವಂಥ ಈ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ತುಂಬ ಫೇಮಸ್. ಎಲ್ಲ ಕಡೆಯಿಂದನೂ ಈ ಟೆಂಪಲ್ಗೆ ಬರ್ತಾರೆ. ಸಂಡೇ ಆಗಿದ್ದರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು, ವೆಹಿಕಲ್ ನಿಲ್ಸೋಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಬಂದಿದ್ದರು. ಹಾಗೆ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ನಾವು ದೇವಿ ದರ್ಶನ ಮಾಡೋದಕ್ಕೆ ಅಂತ ಒಳಗಡೆ ಹೊರಟ್ವಿ. ಹೊರಗಡೆಯಿಂದ ದೇವಿ ದರ್ಶನ ಮಾಡೋದಕ್ಕೆ ತುಂಬ ದೊಡ್ಡ ಲೈನ್ ಇತ್ತು. ಸೊ ನಾವು ದೇವಸ್ಥಾನದೊಳಗಡೆ ಬಂದು ಸೈಡಲ್ಲಿ ನಿಂತಿದ್ವಿ. ನನ್ನ ಹಸ್ಬೆಂಡ್ ಫ್ರೆಂಡ್ ಅಲ್ಲೇ ಇರೋದ್ರಿಂದ ಅವರು ಆ ಲೈನಲ್ಲಿ ಹೋಗೋದು ಬೇಡ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮಗೆ ಅಲ್ಲೇ ನಿಂತ್ಕೊಳ್ಳೋದಕ್ಕೆ ಹೇಳಿದರು. ಸೊ ಹಾಗಾಗಿ ನಾವು ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಪಾಪುನ ಆ ಲೈನಲ್ಲಿ ಕರ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಅವ್ರು ಇದ್ದಿದ್ದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ಇದು ಒಳಗಡೆ ಲೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಒಂದು ದೊಡ್ಡ ಲೈನೇ ಇದೆ. ಆ ಲೈನಲ್ಲಿ ನಾವು ಪಾಪುನ ಕರ್ಕೊಂಡು ಹೋಗೋದಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ನಾವು VIP ಲೈನಲ್ಲಿ ಹೋದ್ವಿ, ಹಾಗಾಗಿ ಬೇಗ ಒಳಗಡೆ ಹೋದ್ವಿ. ನಾವು ತಂದಂತಹ ದೇವಿ ಮಡ್ಲಕ್ಕಿನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಇದ್ವಿ. ಹೂವು, ಹಣ್ಣು, ಹಾಗೆ ಕಾಯಿ, ಮಡ್ಲಕ್ಕಿ ಎಲ್ಲನೂ ಇಟ್ಕೊಳ್ತಾ ಇದ್ವಿ. ಇನ್ನು ಹಾಗೆ ಅಲ್ಲೇ ಭಟ್ರು ಕೂಡ ಇರ್ತಾರೆ ಅರ್ಚನೆ ಮಾಡಿಕೊಡೋದಕ್ಕೆ ಅಂತ ಹೇಳಿ. ನಾವು ತಗೊಂಡು ಹೋದಂತಹ ಮಡ್ಲಕ್ಕಿನೆಲ್ಲ ಅವ್ರ ಕೈಲಿ ಕೊಟ್ಟು ಅರ್ಚನೆ ಮಾಡಿಕೊಟ್ರು. ಹಾಗೆ ಪಾಪುಗೆ ಕೇಸರಿ ಶಾಲ್ ಕೂಡ ಹಾಕಿದ್ವಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ. ಬೇಗ ಅರ್ಚನೆ ಎಲ್ಲ ಮಾಡಿಕೊಟ್ರು. ಸೊ ನಾವು ಅಲ್ಲೇ ಸೈಡಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ದೇವಿ ದರ್ಶನ ಮಾಡೋದಕ್ಕೆ ಅಂತ ಹೇಳಿ. ಭಟ್ರು ಕೂಡ ಪಾಪುನ ಮಾತಾಡಿಸ್ತಾ ಇದ್ರು, ಅವಳಿಗೆ ಹೂವು ಕೊಟ್ಟು. ನೋಡಿ ಎಷ್ಟು ದೊಡ್ಡ ಲೈನ್ ಇತ್ತು ಅಂತ ಹೇಳಿ. ಇದು ಹೊರ್ಗಡೆಯಿಂದ ಇಲ್ಲಿ ತನಕನೂ ಇದೆ. ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಬೇಗನೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಗರ್ಭಗುಡೀಲಿ ದೇವಿ ಫೋಟೋನ ತಗೊಳ್ಳೋದಕ್ಕೆ ಅಲೌ ಮಾಡೋದಿಲ್ಲ, ತುಂಬ ಸ್ಟ್ರಿಕ್ಟ್ ಇದೆ. ಸೊ ಹಾಗಾಗಿ ಅಲ್ಲಿ ನಾನು ವಿಡಿಯೋ ಕ್ಲಿಪ್ಸ್ ಹಾಗೆ ಫೋಟೋ ತಗೊಳ್ಳೋದಕ್ಕೆ ಆಗಲಿಲ್ಲ. ಹಾಗೆ ಪೂಜೆನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಪೂಜೆ ತುಂಬ ಬೇಗ ಮುಗ್ದಿದ್ದರಿಂದ ನಮಗೆ ತುಂಬ ಟೈಮ್ ಇತ್ತು. ಇನ್ನು ದೇವಸ್ಥಾನದಲ್ಲಿ ದೇವಿ ಪ್ರಸಾದನ ಎವ್ರಿಡೇ ಅರೇಂಜ್ ಮಾಡಿರ್ತಾರೆ. ಸೊ ನಾವು ಪ್ರಸಾದ ತಗೊಳ್ಳೋದಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದವರು VIP ಟಿಕೆಟ್ಸ್ನ ನಮಗೆ ಕೊಟ್ಟಿದ್ದರು. ಹಾಗೆ ನಾವು ಊಟ ಮಾಡೋದಕ್ಕೆ ಅಂತ ಹೊರಟ್ವಿ. ನಾರ್ಮಲ್ಲಾಗಿ ಬಡಿಸೋವಂಥ ಊಟದ ಹಾಲ್ ಸಿಕ್ಕಾಬಟ್ಟೆ ರಶ್ ಇತ್ತು. ಸಪ್ರೇಟಾಗಿ VIPಗೆ ಅಂತ ಹೇಳಿ ಒಂದು ರೂಮ್ ಕೂಡ ಇರುತ್ತೆ. ನಾವು ಅಲ್ಲಿಗೆ ಹೋದ್ವಿ. ಇನ್ನು ಒಳಗಡೆ ತುಂಬಾ ಸ್ಪೇಸ್ ಇತ್ತು ಕುತ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ನಾವು ಕುತ್ಕೊಂಡ್ವಿ ಊಟ ಮಾಡೋದಕ್ಕೆ ಅಂತ. ಹಾಗೆ ಅಲ್ಲಿದ್ದ ಒಬ್ಬರು ಸ್ಟಾಫ್ ಪಾಪುನ ಕೂಡ ಎತ್ಕೊಂಡ್ರು, ಆರಾಮಾಗಿ ಊಟ ಮಾಡಿ ಅಂತ ಹೇಳಿ. ಸೊ ಪಾಪುನ ಅವ್ರ ಕೈಲಿ ಕೊಟ್ಟು ನಾವು ಊಟ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ. ದೇವಸ್ಥಾನದ ಊಟ ಮಾಡೋದಕ್ಕೆ ತುಂಬ ಪುಣ್ಯ ಮಾಡಿರಬೇಕು.
ಇನ್ನು ನನ್ನ ಮಗಳಿಗೆ ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಊಟನ ಹಾಕ್ಕೊಟ್ಟಿದ್ರು. ನನ್ನ ಹಸ್ಬೆಂಡ್ ಅವಳಿಗೆ ಊಟ ಮಾಡಿಸೋದಕ್ಕೆ ಅಂತ ಹೋದರೆ ಅವಳು ನಾನೇ ಊಟ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಸ್ವಲ್ಪ ಚಲ್ಕೊಂಬಿಡ್ತಾಳೆ ಅವಳೇ ಊಟ ಮಾಡೋದಾದರೆ, ಹಾಗಾಗಿ ಅಲ್ಲಿ ಗಲೀಜು ಮಾಡೋದು ಬೇಡ ಅಂತ ಹೇಳಿ ನಾವು ಮಾಡ್ಸೋಕ್ಕೆ ಹೋದ್ವಿ. ಆದರೆ ಅವಳೇ ಊಟ ಮಾಡಿದ್ಲು. ಹಾಗೆ ನಮ್ಮದೆಲ್ಲ ಊಟ ಆದಮೇಲೆ ಅಮ್ಮ ಪಾಪುಗೆ ದೇವ್ರ ಪ್ರಸಾದನ ತಿನ್ನಿಸೋಣ ಅಂತ ಹೇಳಿ ತಿನ್ನಿಸ್ತಾಯಿದ್ರು ಪಾಯಸನ. ತುಂಬಾ ಇಷ್ಟಪಟ್ಟು ಪಾಯಸನ ತಿಂದ. ಜಾಸ್ತಿ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ಹೊರಟ್ವಿ. ನನ್ನ ಮಗಳು ಅವಳೇ ಹೋಗಬೇಕು ಅಂತ ಹೇಳಿ ಒಬ್ಬಳೇ ಹೋಗ್ತಾ ಇದ್ಲು. ಅಮ್ಮ ಕೂಡ ಪಾಪುನ ಕರ್ಕೊಂಡು ಮುಂದೆ ಹೋಗ್ತಾ ಇದ್ದರು. ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಗುಡಿ ಕೂಡ ಇದೆ. ಸೊ ಅಲ್ಲಿಗೆ ಬಂದಿದ್ವಿ. ಸ್ವಲ್ಪ ಹೊತ್ತು ಪಾಪುನ ಕೆಳಗಡೆ ಮಲಗಿಸಿ ಹಾಗೆ ಅವನಿಗೆ ಆಟ ಆಡಿಸ್ತಾ ಇದ್ವಿ. ನನ್ನ ಮಗಳು ಕೂಡ ಪಾಪುಗೆ ಮುದ್ದು ಕೊಡ್ತಾ ಆಟ ಆಡ್ತಾ ಇದ್ಲು. ಜಾಗ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಇಲ್ಲಿ ತುಂಬ ಜನ ಹರಕೆನ ಇಟ್ಕೊಂಡಿರ್ತಾರೆ. ಸೊ ಹರಕೆನ ತೀರಿಸೋದಕ್ಕೆ ಇಲ್ಲಿಗೆ ಬರಬೇಕು. ಕೋಳಿನ ಅಥವಾ ಕುರಿನ ಹರಕೆ ರೂಪದಲ್ಲಿ ಕೊಡ್ತಾರಲ್ವ, ಸೊ ಅದನ್ನು ಇಲ್ಲಿ ಪೂಜೆ ಮಾಡಿಸಿ ಕಡಿದು ಅದನ್ನು ತಗೊಂಡು ಹೋಗ್ತಾರೆ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಬಂದ್ವಿ. ಬರ್ತಾ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಒಂದು ಫೋಟೋನ ತೆಕ್ಕೊಳ್ತಾ ಇದ್ವಿ ಎಲ್ರೂ. ನನ್ನ ಮಗಳು ಅಲ್ಲಿದ್ದಿದ್ದ ಆಟ ಸಾಮಾನ ಕೇಳ್ತಾ ಇದ್ಲು ಬೇಕು ಅಂತ ಹೇಳಿ. ಹಾಗಾಗಿ ಕೊಡ್ಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಅವ್ರ ಪಪ್ಪ. ಹಾಗೆ ಹೋಗ್ತಾ ಬ್ರಿಡ್ಜ್ ಹತ್ರ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ವಿ. ಹಾಗೆ ಸ್ವಲ್ಪ ರೀಲ್ಸ್ನ ಮಾಡಿಕೊಂಡು ಫೋಟೋಸ್ನ ತೆಕ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರೋ ನನ್ನ ವ್ಲಾಗ್ಸಿಗೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.